ಬಂದು This is called FAFO parenting. ಅದರಲ್ಲಿ ಜಾಯ್ಕಾಯಿ ಐತಿ ನಾನು ಜಾಕಾಯಿ ತಿನ್ಸ್ತೀನಿ ಬನ್ರಿ. ನಾಚಿಕೆ ಪವರ್ ಕಾಣಿಸ್ಕೊಂಡಿದೆ ಸ್ವಲ್ಪ ಬಟ್ ಓಕೆ ಅಷ್ಟೊಂದೇನು ಮೇಜರ್ ಅಲ್ಲ ಅಂದರು. ನೋಡೋಣ, ನಿಂದು ಬಾಣಂತಿದ್ದು, ಸೊ ಹಾಗಾಗಿ ನಿಂದೇನು ಪ್ರಾಬ್ಲಮ್ ಇಲ್ಲ. ರೆಡಿ, ಗುಡ್ ಪಾಪ, ಗುಡ್. ತೊಂಡೆಕಾಯಿ ತೊಗೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗ ಸಮಯ 11:30, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ದಿನ ಬ್ರೇಕ್ಫಾಸ್ಟು ಲೇಟ್ ಆಗ್ತಾಯಿದೆ. ಎಷ್ಟೇ ಪ್ರಯತ್ನ ಪಟ್ಟರು ಕೀಪ್ ಅಪ್ ಮಾಡೋಕ್ಕಾಗ್ತಿಲ್ಲ. ಓಕೆ, ನಮ್ಮ ಈಶಂಗೆ ಹೊಸ್ದಾಗಿ ಇನ್ನೊಂದು ಚೀಲ ಫುಡ್ ತರಿಸಿದ್ದಾಯಿತು. ಅವನಿಗೆ ಈಗ ಎರಡು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದು ಚೀಲ ಬೇಕಾಗುತ್ತೆ ಅವನಿಗೆ. ಓಕೆ, ಇಲ್ಲಿ ಸ್ಟಾರ್ಟ್. ಸ್ವಲ್ಪ ಜನ ನನ್ನ ಚೈಲ್ಡ್ಹುಡ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ಲ, ಕೇಳಬೇಡಿ, ನಂಬಂಗಿಲ್ಲ. ಏ ಪಪ್ಪ, ನಮಸ್ಕಾರಗಳು. ವಾರೇ ವಾ ಚಂದು, ಬೆಳಗ್ಗೆ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೂಲ್ಯ. ಹೇಳ್ದೆ ಅವ್ರಿಗಾಗಲಿ. ಹಲೋ ಮೈ ಬೇಬಿ ಗರ್ಲ್, ವಾಟ್ ಮೈ ಬೇಬಿ ಗರ್ಲ್. ಈಗ ತಾನೇ ಇವಳದು ಸ್ನಾನ ಆಯಿತು. ಸರ್ದು ನಿದ್ದೆ ಆಗಿದೆ. ಹಾಯ್ ಬಾಸ್. ನಾನು ಆಯಿತು ಗಾಡಿ ಓಡಿಸಿ 11 ತಿಂಗಳು. ಈಗ ಪ್ರತೀಕ್ ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡು ನನ್ನ ಆಚೆ ಕರ್ಕೊಂಡು ಮನೆ ಫಸ್ಟ್ ನಮ್ಮ ಮನೆಗೆ ಹೋಗಿತ್ತು. ಆಯಿತಾ, ನಮ್ಮ ಮನೆಗೆ ಹೋಗಿ 2 ವೀಲರಲ್ಲಿ ನೀವು ಆಗಲೇ ನೋಡಿದ್ರಲ್ಲ, ಹೋಗಿ ನಾನು ಡ್ರೆಸ್ಗೆ ಸ್ವಲ್ಪ ಚೇಂಜ್ ಮಾಡಿಕೊಂಡು ಈಗ ಒಂಚೂರು ಇಬ್ರಿಗೂ ಕಣ್ಣು ಸರಿ ಇಲ್ಲ, ಕಣ್ಣು ತೋರ್ಸಕ್ಕೆ ಹೋಗ್ತಾ ಇದ್ದೀವಿ. ಕಾಣಿಸ್ತಾ ಇಲ್ಲ ಗೈಸ್. ಅದೇ ಇದು ಪೋಸ್ಟ್ ಬಾಟಮ್ ಅಲ್ಲಿ ಇದು ಕಾಮನ್, ಬಟ್ ನಾವು ಸ್ವಲ್ಪ ಸ್ಕ್ರೀನ್ ಟೈಮಿಂಗ್ ಎಡಿಟಿಂಗ್ ಅದು ಇದು ಮಾಡೋದಕ್ಕೆಲ್ಲ ಅವಶ್ಯಕತೆ ಇದೆ. ಅದಕ್ಕೆ ಒಂದ್ಸಲ ಅಲ್ಲ, ಬಟ್ ಈಗ ನಿನ್ನ ಗ್ಲಾಸ್ ತಗೊಂಡ್ರೆ ಅದು ವರ್ತ್ ಅಲ್ಲ ಪಾಪ. ಹೌದೌದು, ಇನ್ನೊಂದು 3 ತಿಂಗಳಲ್ಲಿ ಮತ್ತೆ ಅದು ಬೇರೆನೇ ಪವರ್ ಆಗಿರುತ್ತೆ. ಈಗ ನೀನು ತಗೊಂಬಾರ್ದು ಆ್ಯಕ್ಚುಲಿ, ಬಟ್ ಅಟ್ಲೀಸ್ಟ್ ನೀವು ನಂಗೇನು ಪವರ್ ಇಲ್ಲ ರೀ. ಸೋಫಾರ್ ನಂಗೇನು ಪವರ್ ಇಲ್ಲ, ಏನಿಲ್ಲ. ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್. ಈಗ ಪ್ರತೀಕ್ ಅವರು ಏನೋ ತೋರಿಸ್ಬೇಕಲ್ವಾ, ನಾನು ಹಂಗೆ ತೋರಿಸ್ಕೊಂಡು. ಅಲ್ಲ, ನಾನು ಜಸ್ಟ್ ಫ್ರೀಯಾಗಿ ಚೆಕಪ್ ಕೊಡ್ತಾರಲ್ಲ, ನಂಗೂ ಫ್ರೀಯಾಗಿ ಅಲ್ಲ ಏನಾದರೂ ಓವರ್ ಆಗಿ ಚೇಂಜ್ ಆಗ್ಬಿಟ್ಟಿದೆ ನಂದು ಸೈಟು ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ಡಿಸ್ಕಂಫರ್ಟು, ಒಂದು ಕಣ್ಣು ಒಂಥರ ಕಾಣುತ್ತೆ, ಇನ್ನೊಂದು ಕಡೆ ಥರ ಕಾಣುತ್ತೆ, ಆ ಥರ ಹಂಗೆ ಆಗ್ತಾ ಇದೆ ನನಗೆ. ಅದಕ್ಕೋಸ್ಕರ ನೋಡೋಣ ಬನ್ನಿ. ನಂದು ಅಗೇನ್ ಲೆಫ್ಟ್ ಐ ಪವರ್ ಏನು ಇರಲಿಲ್ಲ, ಬಟ್ ಈಗ ಪವರ್ ಕಾಣಿಸ್ಕೊಂಡಿದೆ ಸ್ವಲ್ಪ. ಬಟ್ ಓಕೆ, ಅಷ್ಟೊಂದೇನು ಮೇಜರ್ ಅಲ್ಲ ಅಂದರು. ನೋಡೋಣ, ನಿಂದು ಬಾಣಂತಿದ್ದು, ಸೊ ಹಾಗಾಗಿ ನಿಂದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇವಳುಗಳು ಪವರ್ ಬಂದಿದೆ, ಬಟ್ ಬಾಣಂತಿ ಪವರ್ ಅದು. ಇಲ್ಲಿ ಬಂದು 2 ಪಾಲಕ್ ಕಿಚಡಿ, ಯಾಕಂದರೆ ಮೌಲಿ ಏನು ಬೇರೆ ಜಾಸ್ತಿ ತಿನ್ನಂಗಿಲ್ವಲ್ಲ, ಹಾಗಾಗಿ ಅವಳಿಗೆ ಬೇಜಾರಾಗಬಾರ್ದು ಅಂತ ಅವಳೇನು ಆರ್ಡ್ರ್ ಮಾಡಿದ್ಲು. ಓಕೆ, ಕಿಚಡಿ ರೆಡಿ.
ಪಾಲಕ್ ಕಿಚಡಿ ನಮ್ಮ ರೆಡಿ. ಗುಡ್ ಪಾಪ, ಗುಡ್. ಪ್ರತೀಕ್ ಅವರು ಡಯಟ್ ಮಾಡಬೇಕು, ನ್ಯೂಟ್ರಿಷಿಯಸ್ ಫುಡ್ಡೆಲ್ಲ ಸಿಗ್ತಾ ಇಲ್ಲ ಅಂತಿದ್ರಲ್ಲ. ಸೊ ಈಗ ಪ್ರಾಪರ್ ಡಯಟ್, ಪ್ರಾಪರ್ ಅಡುಗೆ ಏನೇನು ಬೇಕು ಅಂತ ನಾನೇ ಡಿಸೈಡ್ ಮಾಡಿ ಡಿಸೈನು ಮಾಡಿಬಿಟ್ಟಿದ್ದೀನಿ. ಇಲ್ಲೇನಿದೆ ಅದನ್ನು ತೊಗೊಂಡೋಗೋಣ. ತೊಂಡೆಕಾಯಿ ತೊಗೊಂಡಿದ್ದೀನಿ. ಈಗ ಆನಿಯನ್ ಸ್ಪ್ರಿಂಗ್ಸು ತೊಗೊಳ್ಳೋಣ ಅಂತ ಅಂದರೆ ಇಲ್ಲಿ ನೋಡಿ ಹೆಂಗಿದೆ, ಒಂದು ಸ್ವಲ್ಪ ಇದೆಲ್ಲ ಹೋಗ್ಬಿಟ್ಟಿದೆ, ಎಲ್ಲೋ ಆಗಿಬಿಟ್ಟಿದೆ. ಸ್ವಲ್ಪ ಆಗಿದ್ರೆ ಓಕೆ, ಬಟ್ ಜಾಸ್ತಿ ಆಗಿದೆ ನೋಡಿ. ಟರನ್ ಮಾವಿನಕಾಯಿ ತಿನ್ನಬಾರ್ದು, ಮಾವಿನ ಹಣ್ಣು ತಿನ್ನಬಾರ್ದು. ಏನು ತಿನ್ನೋಣ ಮತ್ತೆ ನಾನು ಗೈಸ್, ಈ ವೆಜಿಟೇಬಲ್ನ ಪ್ಲೀಸ್ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಇದು ತುಂಬ ಒಳ್ಳೆಯದು. ಆ್ಯಂಡ್ ಬಾಣಂತಿಯರು ಎಲ್ಲ ವೆಜಿಟೇಬಲ್ಸ್ನು ತಿನ್ನಿ. ಅಫ್ಕೋರ್ಸ್ ಕೆಲವೊಂದು ವೆಜಿಟೇಬಲ್ಸ್ ತಿನ್ನೋ ಹಾಗಿಲ್ಲ, ಅದನ್ನು ದೊಡ್ಡವ್ರನ್ನ ಕೇಳಿಕೊಂಡು ತಿನ್ನಬೇಡಿ. ಬಟ್ ಆದಷ್ಟು ವೆಜಿಟೇಬಲ್ಸು, ಸೊಪ್ಪು ಮೇಯ್ನಾಗಿ ಅದೆಲ್ಲನೂ ಚೆನ್ನಾಗಿ ತಿನ್ನಿ ಪ್ಲೀಸ್. ಹಾಂ, ನಾನಿಷ್ಟು ತರಕಾರಿಗಳನ್ನ ತೊಗೊಂಡೆ. ಪ್ಲೀಸ್ ತರಕಾರಿ ತರಕ್ಕೆ ಹೋಗೋವಾಗ ಕ್ಯಾರಿ ಬ್ಯಾಗ್ನ ತೊಗೊಂಡೋಗಿ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ತರಕಾರಿ ಎಲ್ಲ ತೊಗೊಂಡು ಈಗ ಮೇಲೆ ಹತ್ಬೇಕು, ಬೇಡ. ಈಗ ಈ ಅಂಗಡಿಗೆ ಹೋಗ್ತಾ ಇದ್ದೀನಿ, ಆನವ್ಗೆ ಟಿಫನ್ ಬಾಕ್ಸ್ ತೊಗೊಳ್ಳೋಣ ಅಂತ. ಸ್ಕೂಲಿಗೆ ಹೋಗ್ತಾನಲ್ವಾ, ಇದೆಲ್ಲ ಒಂಥರ ಫೇಸ್ ಚೆನ್ನಾಗಿರುತ್ತೆ. ಹಾಂ, ನಮಗೆ ತೊಗೊತಿದ್ವಿ, ಈಗ ಮಕ್ಳಿಗೆ ತೊಗೊಳೋದು. ಆ್ಯಂಡ್ ಏನು ತೊಗೊಳೋದಪ್ಪ ನೋಡೋಣ ಬರೀ. ಹಾಂ, ಆ್ಯಕ್ಚುಲಿ ಒಂದು ಬಾಕ್ಸ್ ಇದೆ ಆ ಥರ ಅವನ ಹತ್ರ, ಬಟ್ ಅದರಲ್ಲಿ ಅವನು ಫ್ರೂಟ್ಸು ಸ್ನ್ಯಾಕ್ಸ್ ತೊಗೊಂಡೋಗೋಕ್ಕಾಗಲ್ಲ. ಹಾಟ್ ಬಾಕ್ಸ್ ಥರ ಟಿಫಿನ್ ಬಾಕ್ಸ್, ಲಂಚ್ ಬಾಕ್ಸ್. ಅಯ್ಯಯ್ಯೋ, ಮೀಡಿಯಮ್ ಸೈಜ್ ತೋರಿಸಿ. ಸ್ಟೀಲ್ ಇರಬೇಕು ಅವಳು. ನನಗೆ ಐಡಿಯಾನೇ ಇಲ್ಲ, ನೀವು ತೋರಿಸಿದ್ಮೇಲೆ ನಾನು ಡಿಸೈಡ್ ಆಗಬೇಕು. ಇನ್ನು 2 years ಅಷ್ಟೇ, ಇದು ಸಾಕಾಗುತ್ತೆ ಅನಿಸುತ್ತೆ. ಕಲರ್ ಇದೆಯಾ ಇದರಲ್ಲಿ? ಅದರಲ್ಲಿ ಸೇಮ್ ಬರುತ್ತೆ, ಬಟ್ ಕಲರ್ಸ್ ಡಿಫ್ರೆಂಟ್ ಬರುತ್ತೆ ಅಷ್ಟೇ. ಹಾಂ, ಗೊತ್ತಾಯ್ತು. ಕಲರ್ ಅಷ್ಟೇ. ಬಿಸಿ ಮತ್ತು ತಣ್ಣಗೆ ಎರಡೂ ಇರುತ್ತೆ ಇದು. ಹಾಟ್ ಆ್ಯಂಡ್ ಕೋಲ್ಡ್. ಓಕೆ. ಇದು ಸ್ವಲ್ಪ ಇದಾಗಿರುತ್ತೆ, ಈ ಥರ ಇದೆ. ಅಲ್ಲ, ಇದೊಂಥರ ಚೆನ್ನಾಗಿದೆ. ಇದು ಅಂದ್ಕೊಂಡಿದ್ದೀನಿ ಯಾವಾಗಲೂ ಹಿಂದೆಗಡೆ ಇದು ಫ್ಲೆಕ್ಸಿಬಲ್ ಆಗಿರಬೇಕು, ಹೀಗೆ ಬೆಂಡ್ ಆಗಬೇಕು. ಆ ಥರ ಶೂನೇ ತೊಗೊಳ್ಳಿ. ನಾನು ಹಂಗೆ ತೊಗೊತೀನಿ, ಯಾಕಂದರೆ ನಾನು ಯಾವಾಗೂ ಶೂ ಪರ್ಚೇಸ್ ಮಾಡ್ತಾ ಇರುವಾಗ ಅದನ್ನು ನೋಡೋ ತೊಗೊತಾ ಇದ್ದೆ, ಇಲ್ಲಾಂದರೆ ಕಾಲು ಪೇಯ್ನ್ ಬರ್ತಿತ್ತು ನನಗೆ ಡ್ಯಾನ್ಸ್ ಮಾಡೋವಾಗೆಲ್ಲ. ಸೊ ಇವಾಗ ಒಂದು ತುಂಬ ಓಡಾಡ್ತಾನೆ ಅಲ್ವಾ, ಆಗ ಇದು ಬೆಂಡ್ ಆಗುತ್ತೆ ಹೀಗೆ, ಹೀಗೆ. ಹಾಂ, ಹೀಗೆ ಬೆಂಡ್ ಆಗುತ್ತೆ ನೋಡಿ, ಹೀಗೆ ಅವ್ನ ಕಾಲು ಹಿಂಗೆ ಪ್ರೆಷರ್ ಮಾಡ್ತಾನೆ. ಸೊ ಹಾಗಾಗಿ ಆ ಥರ ನೋಡಿ ಶೂ ತೊಗೊಬೇಕು. ಬೆಸ್ಟ್ ಶೂಸೇ ಅಂತ ನಾನು ಅಂದ್ಕೊತೀನಿ. ಇಲ್ಲ, ನಾನೇನೋ ನೋಡಿದೆ, ಆಮೇಲೆ ನನ್ನ ಮಗಳಿಗೆ ಫ್ರಾಕ್ ತೊಗೊಂಡೆ. ಇಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ. ಇದು ನೋಡಿ, ಏನೋ ಕ್ಯಾಮ್ರಾ ಅಂತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತಂತೆ ಪ್ರಿಂಟು. ಓಹ್, ನನ್ನ ಫೋಟೋನೇ ತೆಗೆದ್ರಾ? ಓಕೆ, ಗೊತ್ತಾಯಿತು. ಇದು ಹಾಂ, ಇದು ನನ್ನ ಹತ್ರನೇ ಇದೆ ಮಿಷಿನ್. ಅರೆ, ಅದಕ್ಕೆ ಈ ಥರ ಕ್ಯಾಮ್ರಾದು ಡಿಸೈನ್ ಎಲ್ಲ ಮಾಡಿಕ್ಬಿಟ್ಟಿದ್ದಾರೆ ನೋಡಿ. ನಾನು ಹಿಂಗೆ ಬಂದಿದ್ದೀನಿ. ಗುಡ್. ಮಕ್ಕಳನ್ನ ಕರ್ಕೊಂಬಂದ್ಬಿಟ್ರೆ ಇಲ್ಲಿಗೆ ಕತೆ ಅಷ್ಟೇ. ಜಾಸ್ತಿ ಮಕ್ಕಳು ಬರಲ್ಲ ಅನ್ಸುತ್ತಲ್ವಾ, ಬರೀ ಪೇರೆಂಟ್ಸೇ ಬರ್ತಾರೆ. ಈಗ ಬಿಸ್ನೆಸ್ ಚೆನ್ನಾಗಿದೆ, ಯಾಕಂದರೆ
ಸ್ಕೂಲೆಲ್ಲ ರೀಓಪನಿಂಗ್ ಅಲ್ವಾ ಇವಾಗ, ಅದಕ್ಕೆ. ನೋಡಿದೆ, ಟಿಫಿನ್ ಬಾಕ್ಸ್ ನೋಡಿದೆ, ಇದ್ರಕೊಂಡು ವಾಪಸ್ ಬಂದ್ಬಿಟ್ಟೆ. ಏನು ಕಾಸ್ಟ್ಲಿ ಗೊತ್ತಾ, ಮಕ್ಳಿಗೆ ಏನಾರು ತಗೋಬೇಕು ಅಂದರೆ ಅವ್ರಿಗೆ ಮಾತ್ರ ಒಂದೆರಡು ಫ್ರಾಕ್ ತೊಗೊಂಡು ಡೈಲಿ ವೇರ್ಗೆ. ಆ್ಯಂಡ್ ನಾನು ಮೌಲ್ಯ ಈಗ ಒಂದು ಇದಕ್ಕೆ ಬಂದಿದ್ವಿ, ಅಂದರೆ ಪೇಮೆಂಟ್ ಮೆಥಡ್ಗೆ. ಅದು ಲಿಟ್ರಲಿ ಅದು ನಮ್ಗೆ ಅದು ವರ್ತ್ ಅಂತ ಅನಿಸ್ತಲ್ವ ಅದು. ಹೌದು. ಅದೇನಂತಂದರೆ ಈಗ ಪದೇ ಪದೇ ಮೌಲ್ಯನಿಗೂ ತುಂಬ ಅವಳಿಗಂತೂ ಸಿಕ್ಕಾಪಟ್ಟೆ ಹಿಂಸೆ. ರೀ ನನಗೆ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದು ಹೇಳೋಕ್ಕೆ ಹಿಂಸೆ ಬಿಡ್ಕೊಂಡು ಹೇಳ್ತಾಳೆ. ಅದಕ್ಕೆ ನಾನು ಪ್ರತಿ ಸಲ ನಿನ್ನ ದುಡ್ಡು ಕಣ, ನೀನು ಯಾಕೆ ಹೆಂಗೆ ಮಾಡ್ತೀಯ ಹಾಗೆ ಅಂತಂದ್ರೆ ನಂಗೆ ಅದೇನೋ ಗೊತ್ತಿಲ್ಲ ಮುಜುಗರ ಆಗುತ್ತೆ ಅಂತ ಹಿಂಗೆ ಅಂತ ಹೇಳಂಗೆ. ಅದಕ್ಕೆ ಅದು ಇನ್ನೊಂದು ಹೆಂಗ್ ಗೊತ್ತಾ, ಮೋಸ್ಟ್ಲಿ ಫೀಮೇಲ್ಸ್ಗೆ ಅದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಪಾಪ. ನಾವು ಆಲ್ರೆಡಿ ಹೋಗಿ ದುಡ್ದು ಅದ್ರದ್ದು ಐಡಿಯಾ ಇರುತ್ತೆ, ಆಲ್ರೆಡಿ ಬಿಟ್ಬಿಟ್ಟಿರ್ತೀವಿ ಕೇಳೋದನ್ನ, ಪೇರೆಂಟ್ಸ್ ನ ಕೇಳೋದು ಅದೆಲ್ಲ. ನಂಗೆ ಅದು ಬೇರೆ ಟಚ್ಚೇ ಹೋಗ್ಬಿಡಿದೆ, ತುಂಬಾ ವರ್ಷಗಳ ಆಗ್ಬಿಡಿದೆ. ಈಗ ಒಂಥರ ಗಂಡನ್ ಕೇಳೋದಂದ್ರೆ ಭಯಂಕರ ಹಿಂಸೆ ಅದು. ಅದಕ್ಕೆ ನಾನೇನ್ ಮಾಡಿದೆ ಗೊತ್ತಾ, ಅದು ನೀವು ಯಜಮಾನ್ರು ಯಾರಾದ್ರು ಇದ್ರೆ ನೀವು ಅದನ್ನ ಫಾಲೋ ಮಾಡಿ, ಜಾಯಿಂಟ್ ಅಕೌಂಟ್ ಮಾಡಿಬಿಟ್ಟೆ. ನಾನು ಇದು ನನ್ನ ಅಕೌಂಟಿಂದನೇ ಹೋಗುತ್ತೆ, ಅವಳು ಏನು ಬೇಕಾದ್ರೆ ನೀನು ಇದು ಮಾಡ್ಕೊಬೋದು. ಸೊ ಅವಳದು ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಇರುತ್ತೋ ಎಲ್ಲ ಅವಳದೇ ದುಡ್ಡು ಅನ್ನತಾನೆ ಲೆಕ್ಕಾಚಾರ ಈಗ. ಆದ್ರೂ ಏನ್ ಗೊತ್ತಾ, ಏನು ಅವಾಗ ಒಂದು 2,000-3,000 ಕೊಟ್ರೆ ಎಲ್ಲ ಖರ್ಚು ಮಾಡಿದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಎಲ್ಲ ಖರ್ಚು ಮಾಡಿದೆ ಅಂತಾನು ಗೊತ್ತಾಗುತ್ತೆ. ಬಟ್ ಆಕ್ಚುಲಿ ಏನ್ ಗೊತ್ತಾ, ದಿಸ್ ಇಸ್ ದ ಬೆಸ್ಟ್. ಯಾವಾಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಆಚೆ ಹೋಗೋವಾಗ. ಇಲ್ಲ ಅಂತಂದ್ರೆ ಪೆಚಾಡ್ತಾ ಇರ್ತೀವಿ, ಅಯ್ಯೋ ಎಮರ್ಜೆನ್ಸಿ ಟೈಮಲ್ಲಂತೂ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ದಿಸ್ ಕಾಲ್ ಪಾಪ. ಯಾಕಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಮುಜುಗರ. ಅದು ಕಾಸಿನ ವಿಷಯ ಅಂತಂದ್ರೆ ಕೇಳೋದೇ ಇಲ್ಲ. ದುಡ್ಡಿನ ವಿಷಯ ಬಂತು ಅಂದ್ರೆ ನಾನು ಕೊಡ್ಬೇಕಾಗಿರೋದು ಅದು ಇದು ಬಿಟ್ಟೇ ಬಿಡ್ತೀನಿ, ಮರ್ತೇ ಬಿಡ್ತೀನಿ. ಕೊಟ್ರೆ ಕೇಳಲ್ಲ ನಾನು, ಆ ಥರ ಇದ್ರೆ ಮಾತ್ರ ಕೊಡ್ತೀನಿ, ಇಲ್ಲಾಂದ್ರೆ ಕೊಡೋಕ್ಕೆ ಹೋಗಲ್ಲ. ಅದರಲ್ಲಿ ಪ್ರತೀಕ್ ಯಾವಾಗಲೂ ಹೇಳ್ತಾರೆ, ನಿಂದಲ್ವ ನೀನು ನನ್ನ ಹತ್ರ ತಾನೇ ಕೇಳಬೇಕು ಅಂತ. ಅದರಲ್ಲೂ ನನಗೆ ಏನಾರೋ ಪ್ರತೀಕ್ ಇದೇನಕ್ಕೆ ಅಂತ ಏನಾರು ಅಂದ್ಬಿಟ್ರೆ ಅಲ್ಲ ಅವಳಿಗೆ ಅದು ಕೇಳಬಾರ್ದು ಅಂತ. ಬಟ್ ಅದು ಅವಳು ಮುಜುಗರ ಅಂತ ಫೀಲ್ ಆಗುತ್ತೆ. ಒಂದು ಐಡಿಯಾಲಜಿ ಒಂದಿರುತ್ತೆ ಸಂಸಾರ ಮಾಡ್ತಿರ್ಬೇಕಾದ್ರೆ. ಯಾವ ದುಡ್ಡು ಸಣ್ಣ ಪುಟ್ಟದಂದ್ರೆ ಯಾವ್ದು ಕೇಳಕ್ ಹೋಗಲ್ಲ. 1,000 ರೂಪಾಯಿ ಮೇಲೆ ಪಾಪ ಏನೇ ಮಾಡಿದ್ರು ಅದೊಂಥರ ಇಂಡಿಪೆಂಡೆಂಟ್ ಇರಲ್ಲ ನಮ್ಗೆ. ನನ್ ಕಾಸು ಗುರು ನಾನ್ ಖರ್ಚು ಮಾಡ್ತೀನಿ, ಅದೊಂದು ಇರುತ್ತೆ, ನಮಗೆ ಗೊತ್ತಿರುತ್ತೆ. ನಾನು ಚಿಕ್ಕ ಮಕ್ಳ ರ್ಯಾಂಡಮ್ ಆಗಿ ಏನೇನೋ ಖರ್ಚು ಮಾಡಕ್ ಇಲ್ಲ. ಬಟ್ ಅದು ಕೇಳಬಾರ್ದು ಅಷ್ಟೇ. ನನ್ನ ಹೆಂಡತಿ ಖರ್ಚು ಮಾಡ್ತಾಳೆ ಅಂದ್ರೆ ಕರೆಕ್ಟಾಗೆ ಖರ್ಚು ಮಾಡ್ತಾಳೆ ಅಂತ ಬಿಟ್ಬಿಡ್ಬೇಕು. ಅಂಡ್ ಅಫ್ಕೋರ್ಸ್ ನಾನಂತೂ ಸೀರಿಯಸ್ಲಿ ನನಗೆ ಅಂತ ಖರ್ಚು ಮಾಡ್ಕೊಳ್ಳೋದು ಬಿಟ್ಟು ವರ್ಷಗಳಾಗೋಯ್ತು. ಅದು ಕೆಲಸ ಮಾಡೋವಾಗ ಮಾತ್ರ ನನಗೆ ಖರ್ಚು ಮಾಡ್ಕೊತಾ ಇದ್ದೆ. ಬಟ್ ಇವಾಗೆಲ್ಲ ಕಡಿಮೆ. ಅವಾಗ ನಾನು ಜಾಸ್ತಿ ಪ್ರತೀಕ್ಗೆ ಇದು ಬರ್ಡೇ ಅದು ಇದು ಏನೇನೇನೋ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಅನ್ಸಿತ್ತು. ಈಗ ಅವ್ರ ಕಾಸು ಈಸ್ಕೊಂಡು ಅವ್ರಿಗೆ ಏನು ಸರ್ಪ್ರೈಸ್ ಕೊಡೋದು. ಮತ್ತೆ ನನ್ನ ಕಾಸು ಅಂದ್ಕೊಂಡು ನೀನಲ್ಲಿ ಅಲ್ಲ, ಅದು ಗೊತ್ತಿಲ್ಲ, ನನ್ನ ತಪ್ಪ ಸರಿ, ನಾನು ನಿಜ ನನಗೆ ಗೊತ್ತಿಲ್ಲ. ಬಟ್ ನಂಗೆ ತುಂಬ 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 ಮುಜುಗರ ಆಗುತ್ತೆ. ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಆದರೂ ಒಳಗಡೆ ಹಂಗೆ ಕೊರಗ್ತಾ ಇರ್ತೀನಿ. ಕೇಳಬೇಕಾ ಒಂದೇ ಸಲ ಹೇಳೋದು, ಅದೂ ರೀ ಒಂಚೂರು ರೀಚಾರ್ಜ್ ಮಾಡಿಸ್ಬೇಕು ಅವತ್ತು ಹೇಳಿದೆ, ನೀವು ಮಾಡಿಸ್ಲಿಲ್ಲ, ಅದಕ್ಕೆ ಹಂಗೆ ಇರ್ತೀನಿ ಬೇಕಾದ್ರೆ ನಾನು ಅಂತ. ಬಟ್ ದಯವಿಟ್ಟು ಹೆಣ್ಮಕ್ಳು ಕಷ್ಟಗಳನ್ನ ಪ್ರತೀಕ್ ಅವ್ರು ಅರ್ಥ ಮಾಡ್ಕೊಂಡಂಗೆ ಮಾಡಿಕೊಂಡು ಜಾಯಿಂಟ್ ಅಕೌಂಟು ಅಥವಾ ಅವ್ರಿಗಿಷ್ಟು ಒಂದು ತಿಂಗಳಿಗೆ ಒಂದಿಷ್ಟು ಅಮೌಂಟ್ ಕೊಡೋದು ಆ ಥರ ಏನಾದರೂ ಮಾಡಿ ಅವ್ರಿಗೂ ಒಂದು ಇಂಡಿಪೆಂಡೆಂಟ್ ಫೀಲ್ ಆಗುತ್ತೆ, ಕಾನ್ಫಿಡೆಂಟ್ ಫೀಲ್ ಮಾಡ್ತಾರೆ. ಮೋರ್ ಓವರ್ ಖುಷಿಯಾಗಿರ್ತಾರೆ ಇನ್ನೂ ಚೆನ್ನಾಗಿ. ಈ ಅಮ್ಮನ ಮನೆಯಲ್ಲಿ ಇರುವಾಗ ಹೆಂಗ್ ಗೊತ್ತಾ ಅನ್ಸುತ್ತೆ, ಈ ಸಣ್ಣ ಪುಟ್ಟ ಖರ್ಚುಗಳಿಗೆಲ್ಲ ನಾವು ಡಿಪೆಂಡ್ ಆಗಬಾರ್ದು. ಇವತ್ತಿಗೂ ಅಷ್ಟೇ ಡೈಪರು, ವೈಪರು, ಆಮೇಲೆ ತರಕಾರಿ ಎಲ್ಲದಕ್ಕೂ ಒಂದು ಪ್ರತೀಕ್ ಹಂಗೆ ಕೊಟ್ಬಿಡ್ತಾರೆ. ಡಿಪೆಂಡ್, ಅವ್ರಿಗೆ ಕಷ್ಟ ಆಗಬಾರ್ದು ನಾವಿರೋದ್ರಿಂದ ಅಂತ. ಆ್ಯಂಡ್ ಸಣ್ಣ ಪುಟ್ಟ ಖರ್ಚುಗಳಿಗೂ ಕೂಡ ನಾನು ಕೇಳಬಾರ್ದು ಅಂತ ನಾನು ಪ್ರತೀಕ್ ಹತ್ರ ಕಾಸು ಇಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಈಗ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಪ್ರತೀಕ್ ಅವ್ರದ್ದಾಗಿರೋ ಅವರೇ ತೊಗೊತಾರೆ. ಆ್ಯಂಡ್ ಒಂಥರ ಅದು ನಮಗೂ ಮುಜುಗರ ಆಗಬಾರ್ದು, ಅವ್ರಿಗೂ ಕಷ್ಟ ಆಗಬಾರ್ದು ಅಂತ ಕಂಪ್ಲೀಟ್ಲಿ ಎಲ್ಲಾನು ನಮ್ದು ನಾವೇ ನೋಡ್ಕೊತೀವಿ. ಥ್ಯಾಂಕ್ ಯು ಪ್ರತೀಕ್. ಜಾಯಿಂಟ್ ಅಕೌಂಟಿಗೆ ಜಾಯಿಂಟ್ ಇವತ್ತು ಹೋಗ್ಬಿಟ್ಟು ಫಸ್ಟ್ ಟೈಮ್ ಜಾಯಿಂಟ್ ಅಕೌಂಟ್ ಇದೆ. ನನ್ನ ಮಗಳಿಗೆ ತಗೊಂಡ್ ಬಂದೆ ನೋಡಿ, ತರಕಾರಿ ಎಲ್ಲ ತಗೊಂಡಿದ್ದೀನಿ ಮನೆಗೆ. ಅಲ್ಲಲ್ಲ, ನನ್ನ ಮಗಳಿಗೆ ಆಚೆ ಹೋಗಿ ತಗೊಂಡ್ಬಂದಿದ್ದು ಅಂತ. ತುಂಬಾ ಚೆನ್ನಾಗಿದೆ. ಬಾಣಂತಿಯರು ಪ್ಲೀಸ್ ಗಂಡಂದಿರ ಜೊತೆ ಆಚೆ ಹೋಗ್ಬಿಟ್ಟು ಬನ್ನಿ, ಇಲ್ಲ ಅಂದ್ರೆ ಮೈಂಡ್
ಹುಚ್ಚಿ ಆಗ್ಬಿಡ್ತೀರಾ. ನಂದು ಅದೇನದು ಅಣ್ಣಮ್ಮನ ಟೆಂಪಲ್ಗೆ ಹೋದ್ಮೇಲೆ ಹೊರಗಡೆ ಹೋಗ್ಬೇಕು ಅದೆಲ್ಲ ಇದೆಯಲ್ಲ, ಅದೆಲ್ಲ ನಂದು ಮುಗ್ದಿದೆ. ಸೊ ಅದಕ್ಕೆ ನಾನು ಹೊರಗಡೆ ಹೋಗೋದು ಆರಾಮಾಗಿ ಕಂಫರ್ಟಬಲ್ ಆಗಿರೋದು ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಆಮೇಲೆ ಇನ್ನೊಂದು ನಿಮ್ಗೆ ಎಲ್ಲರಿಗೂ ಕ್ಲಾರಿಟಿ ಕೊಡಬೇಕಾಗಿತ್ತು, ಏನಂದರೆ ನಾವು 3 ಅಕೌಂಟ್ ಓಪನ್ ಮಾಡಿರೋದ್ರ ಬಗ್ಗೆ. ಈಗ ಪ್ರತೀಕ್ ಹೇಳ್ತಾರೆ ಅದ್ರ ಬಗ್ಗೆ, ನನಗಿಂತ ಚೆನ್ನಾಗಿ 3 ಅಕೌಂಟು. ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳಬೇಕು ಅಂದ್ರೆ ನಮ್ಮ ಹತ್ರ 3 ಇದ್ದಿದ್ದೆ ಒಂದು ಅಕೌಂಟ್. ನಿಮ್ಗೆ ಏನಕ್ಕೆ ಅದು ತುಂಬ ಜಾಸ್ತಿ ಅನಿಸ್ತಾ ಇದೆ ಅಂದರೆ ಅಗೇನ್ ಸೇಮ್ ಫೇಸ್ಗಳು ಅದು ಅಪ್ಪು ಸುಬ್ಬಿ ವ್ಲಾಗ್ಸ್ ಬಂತಲ್ಲ, ದಟ್ಸ್ ವೈ ನಿಮಗೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಅಂತ. ಆನವ್ದು ಪ್ರೊಮೋ ಕಿಟ್ಸ್ ಅಂತ ಮಾಡಿದ್ದು ಏನಕ್ಕೆ ಅಂತಂದರೆ ನಾನು ಸಪ್ರೇಟಾಗಿ ತುಂಬ ಜನ ಕೇಳ್ತಾ ಇದ್ರು, ನಮ್ದ್ರೆ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ತುಂಬ ಜನಕ್ಕೆ ಆನವ್ದು ಬೋರ್ ಅಂತ ಅನ್ಸ್ಬೋದು, ತುಂಬ ಜನಕ್ಕೆ ಆನವ್ದೇ ಒಂಥರ ನೋಡಬೇಕು ಅಂತ, ಅದಕ್ಕೆ ಅವ್ನಿಗೆ ಸಪ್ರೇಟ್ ಇಟ್ಬಿಡೋಣ ಅಂತ. ಅದರಲ್ಲಿ ಆ ಮಕ್ಕಳದು ಕಿಡ್ಸ್ ವಿಡಿಯೋದಲ್ಲಿ ನಿಮಗೆ ನೆವರ್ ಎವರ್ ಎಕ್ಸ್ಪೆಕ್ಟ್ ಮನಿ, ಅದನ್ನು ಪ್ರಮೋಷನ್ಸ್ ಬರಲ್ಲ ಮತ್ತು ಯೂಟ್ಯೂಬಿಂದ ದುಡ್ಡು ಕೊಡೋಲ್ಲ, ಏನು ಕೊಡಲ್ಲ. ಸೊ ಅದೊಂದು ಪ್ರೀತಿಗೆ, ಹಾಗಾಗಿ ಅದನ್ನ ಪ್ರೋಮೋ ಕಿಟ್ಸ್ ಅಂತ ನೀವು ಎಲ್ಲಿದ್ರು ಹೋಗಿ ಎಲ್ಲರೂ ಹೇಳ್ತಾ ಇದ್ರು ಆನವ್ನ ತುಂಬಾ ತೋರಿಸಿ ಬ್ಲಾಗ್ಸ್ ಅಲ್ಲಿ ಅಂತ. ಸೊ ಅದಕ್ಕೋಸ್ಕರ ಆ ಚಾನಲ್ ನ ಮಾಡಿ. ಸೊ ಇದೆ. ಇನ್ನು ಅದು ಬಿಟ್ಟು ಈಗ ಪ್ರೋಮೋ ವ್ಲಾಗ್ಸ್ ಅಲ್ಲಿ ಡೈಲಿ ವ್ಲಾಗ್ಸ್ ಬರ್ತಾ ಇದೆ, ಓಕೆನಾ. ಇನ್ನು ಪ್ರೋಮೋ ಟ್ಯಾಕಿಸ್ ಅಂತ ಇದೆಯಲ್ಲ, ಅದು ಸಿನಿಮಾ ಕಮರ್ಷಿಯಲ್ ಶಾರ್ಟ್ ಫಿಲ್ಮ್ಸ್ ಅಂತ. ಸೊ ಅಲ್ಲಿ ನಮ್ದು ಈ ಥರ ಪರ್ಸನಲ್ ಎಲ್ಲ ಹಾಕಲ್ಲ, ಅದು ಲೆಕ್ಕಕ್ಕೆ ಬರಲ್ಲ. ಇರೋದು ಒಂದೇ ಪ್ರೋಮೋ ವ್ಲಾಗ್ಸ್. ಅದು ಬಿಟ್ಟರೆ ಶುರು ಮಾಡಿದ್ದು ಪ್ರೋಮೋ ಬಾಸ್ಕೆಟ್ ಅಲ್ಲ ಅದು ಬಿಟ್ಟರೆ ಇದು ಆನವ್ಗೆ ಅಂತ ಪ್ರೋಮೋ ಕಿಡ್ಸ್. ಈಗ ಮೌಲ್ಯ ಅದು ಪ್ರೋಮೋ ಬಾಸ್ಕೆಟ್ ಅಂತ ಮಾಡೋಣ, ಬಿಕಾಸ್ ತುಂಬಾ ಜನ ಲಿಂಕ್ಸ್ ಎಲ್ಲ ಕೇಳ್ತಾ ಇರ್ತಾರಲ್ಲ, ಲಿಂಕ್ಸ್ ಆಮೇಲೆ ರೆಸಿಪಿಗಳನ್ನೆಲ್ಲ ಅದೊಂದೇ ಒಂದು ವಿಡಿಯೋ ಆಗ್ಬಿಡುತ್ತೆ. ಡೈಲಿ ವ್ಲಾಗ್ಸ್ ಅದರ ಮಧ್ಯದಲ್ಲಿ ಇಲ್ಲ ಅದು ಏನು ಅಪ್ಲೋಡ್ ಮಾಡಲ್ಲ. ತಿಂಗಳಿಗೆ ಒಂದಾದ್ರೂ ಸರಿ, ಇಲ್ಲ ವಾರಕ್ಕೊಂದಾದ್ರೂ ಸರಿ, ಅವಳಿಗೆ ಯಾವಾಗ ಅನ್ಸುತ್ತೆ ಅದು ಅವಳು ಕಂಪ್ಲೀಟ್ಲಿ ಅವಳು ರೆಸ್ಪಾನ್ಸಿಬಲ್. ಅದು ಮಿಕ್ಕಿದೇನೇ ಇದ್ರೂ ಪ್ರೋಮೋ ವ್ಲಾಗ್ಸ್ ಅಲ್ಲೇ ಕಂಟಿನ್ಯೂ ಆಗುತ್ತೆ, ಬೇರೆ ಚಾನಲ್ ಬರೋದಿಲ್ಲ. ಪ್ರೋಮೋ ಬಾಸ್ಕೆಟ್ ಅಂತಂದ್ರೆ ಅವಳು ಅವಾಗ ಒಂಚೂರು ರೆಡಿ ಆಗಿರ್ತಿಳಲ್ಲ ಚೆನ್ನಾಗಿ. ಸೊ ಆ ಟೈಮಲ್ಲಿ ಖಂಡಿತ ನೀವು ಕೇಳಿರ್ತೀರಲ್ಲ ಆ ಡ್ರೆಸ್ ಎಲ್ಲಿ ಹಾಗೆ ಅವಳು ರೆಡಿ ಆದಾಗ ಆ ರೆಡಿ ಆಗಿರೋದನ್ನ, ಆ ಒಂದು ಪ್ರೀಶಿಯಸ್ ಮೂಮೆಂಟ್ಗಳನ್ನ ಅದನ್ನ ಮಾತ್ರ ಕ್ಯಾಪ್ಚರ್ ಮಾಡ್ತಾಳೆ. ಅದು ಬಿಟ್ಟರೆ ಸ್ಪೆಷಲ್ ರೆಸಿಪಿ ಹಾಗೆ ಅವಳಿಗೆ ಅನ್ಸಿರೋದನ್ನ ತುಂಬಾ ಯೂಸ್ಫುಲ್ ಎಲ್ಲ ಆ ಥರದ, ಈಗ ಕೂದಲು ಚೆನ್ನಾಗಿ ಬರೋದು ಆ ಥರದ್ದು ಏನೋ ಸ್ಪೆಷಲ್ ಆಗಿ. ಅದು ಬಿಟ್ಟರೆ ಏನಾದ್ರು ಗ್ಯಾಜೆಟ್ಸ್ ತಗೊಂಡ್ರೆ ಅವಳು ಅಥವಾ ಲಿಂಕ್ಸ್ ಏನಾದ್ರು ಆ ಥರ ತಗೊಂಡ್ರೆ ಮಾತ್ರ ಅಲ್ಲಿ ಆಗ್ತಾಳೆ. ನಾನು ಅದು ಹೇಳಿದೀನಿ, ನೀನು ವ್ಲಾಗ್ಸ್ ಹಾಕಂಗಿದ್ರೆ ದಯವಿಟ್ಟು ಪ್ರೋಮೋ ಬಾಸ್ಕೆಟ್ ಈಗಲೇ ಡೇಟ್ ಮಾಡ್ಬಿಡು. ಯಾಕಂದ್ರೆ ಪ್ರೋಮೋ ವ್ಲಾಗ್ಸ್ ಆಲ್ರೆಡಿ ಇದೆ, ಅದನ್ನ ಕನ್ಫ್ಯೂಷನ್ ಮಾಡಕ್ ಹೋಗ್ಬೇಡ ಅಂತ. ಸೊ ಪ್ರೋಮೋ ಬಾಸ್ಕೆಟ್ ನೀವು ನೆಕ್ಸ್ಟ್ ಬರುತ್ತಲ್ಲ ವಿಡಿಯೋ, ಅದ್ರಲ್ಲಿ ನೋಡಿ ಡಿಸೈಡ್ ಮಾಡಿ ಇದು ಈ ಚಾನಲ್ಗೆ ಅದು ವರ್ತಾ ನೀವು ಸಬ್ಸ್ಕ್ರೈಬ್ ಮಾಡೋದು ಅಂತ. ಹಂಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮೇಲಿರೋ ಪ್ರೀತಿಗೋಸ್ಕರ ಸುಮ್ಮನೆ ಎಲ್ಲಾನು ಸಬ್ಸ್ಕ್ರೈಬ್ ಮಾಡಬೇಡಿ. ಹೌದೌದು ಪ್ಲೀಸ್, ಅಲ್ವಾ? ಎಸ್, ಇದಾಗಿತ್ತಪ್ಪ, ಸುಮ್ಮನೆ ರೊಚ್ಚಿಗೆದು ಮಾತಾಡ್ಬಿಟ್ಟೆ ನಾನು. ಅದೇ ಪ್ರೋಮೋ ಬಾಸ್ಕೆಟ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಒಬ್ರು ಒಂದು ಕಮೆಂಟ್ ರಿಪೀಟ್ ಅವ್ರಿಗೆ ಅನ್ಸಲ್ಲ, ಒಂದ್ಸತಿ ತಾನೇ ಕೇಳಿದೆ ಅಂತ ಅನ್ಸುತ್ತೆ. ಹಂಗಲ್ಲ ಕರೆಕ್ಟ್ ಪ್ರತೀಕ್ ಹೇಳಿದ್ ಕರೆಕ್ಟ್. ನಾನು ಹೇಳ್ತಿರೋದು ಹೆಂಗೆ ಅಂದ್ರೆ, ಈ ತರ ಲಿಂಕ್ಸ್ ಬೇಕಾದಾಗ ತುಂಬಾ ಮೋರ್ ಕ್ವೈರೀಸ್ ಬರುತ್ತೆ, ಮೋರ್ ಕಮೆಂಟ್ಸ್ ಆನ್ ದ ಸೇಮ್ ಥಿಂಗ್. ಸೊ ನಾನು ಹಾಕಿರ್ತೀನಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರ್ತೀನಿ, ಬಟ್ ಅದು ಮಿಸ್ ಆಗ್ತಾ ಇದೆ, ನಿಮಗೆ ತಲುಪಿಸೋದಕ್ಕೆ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಅಷ್ಟೇ ಪ್ರೋಮೋ ಬಾಸ್ಕೆಟ್ ಬಂದಿದ್ದು. ಆ ಥರ ಏನಾದರೂ ನೀವು ಪ್ರೋಮೋ ವ್ಲಾಗ್ಸಲ್ಲಿ ಕೇಳಿದ್ರೆ ಅಥವಾ ಪ್ರೋಮೋ ಬಾಸ್ಕೆಟಲ್ಲೇ ನೆಕ್ಸ್ಟ್ ಏನಾರ ಬೇಕು ಅಂತ ಕೇಳಿದ್ರೆ ಅವಾಗ ಅದ್ರ ರಿಲೇಟೆಡ್ ಮಾತ್ರ ಹಾಕ್ತೀವಿ. ಆಮೇಲೆ ದಿನ ಎಲ್ಲ ಬರಲ್ಲ ಪ್ರೋಮೋ ಬಾಸ್ಕೆಟಲ್ಲಿ, ಕನ್ಫ್ಯೂಸ್ ಆಗಬೇಡಿ. ದಿನ ಬರೋದು ಪ್ರೋಮೋ ವ್ಲಾಗ್ಸಲ್ಲಿ ಮಾತ್ರ. ಓಕೆ, ಅವಳನ್ನ ಎತ್ಕೊಂಡ್ರೆ ಈಗ ಪ್ರತೀಕ್ ಇವನ್ ನೋಡಿ ಫೇಸ್ ಸೈಲೆಂಟ್ ಆಗ್ಬಿಟ್ಟ. ಇಲ್ಲೇ ಬನ್ನಿ ಪಾಪ, ಏನ್ ಮಾಡ್ತಾನೆ ನೋಡು. ಮುದ್ದು ಮಾಡಿ ನನ್ನ ಮುದ್ದುತ್ತಾರೆ ನಗುತ್ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೂ 27 ಸ್ವಾಮಿ ಥ್ಯಾಂಕ್ ಯು. ಫಸ್ಟು ಅವ್ರ ಪಪ್ಪನ ಕೊಟ್ಟು ಆಮೇಲೆ ತಿಂತಾರದು. ಎಂಥ ಜೆಂಟಲ್ಮ್ಯಾನ್.
ಹೌದಾ? ಶಿವ ಶಿವಾಯ. ಆನವ್ ಬೈಸ್ಕೊತಾ ಇದೆಯಲ್ಲ ನೀನು. ಎಷ್ಟು ರೋದನೆ ಇಡ್ತಾ ಇದ್ದಾನೆ ಅಂತಂದರೆ ಆನವು. ಇವಳು ಹತ್ರ ಇವಳು ಆಡ್ಕೊಂತಾನೆ. ಕರೆಂಟ್ ಇಲ್ಲ, ಸೆಕೆ ಸೆಕೆ. ಅದು ಸೆಕೆನಾ ಶೆಕೆನಾ? ಸೆಕೆ. ಶೆಕೆ ಅಂದರೆ ಇದು ಸೆಕೆ. ಸೆಕೆನೇ, ಶೆಕೆ ಅಲ್ಲ, ಸೆಕೆ. ಕಮೆಂಟ್ ಮಾಡಕ್ಕೆ ಹೇಳಿ. ಶೆಕೆನಾ? ನಾನು ಗೂಗಲ್ ಮಾಡ್ತೀನಿ, ಕಟ್ ಮಾಡಿಬಿಟ್ಟು. ಬಟ್ ನೀವು ಕಮೆಂಟ್ ಮಾಡಿ. ಯಾರಲ್ಲಿ ಬೈಲಿಯಾನು? ನಾನು ಹೈ ವಾಯ್ಸಿಂದ ಮಾತಾಡಿದ್ರೆ ಅವ್ನಿಗೆ ಇಷ್ಟ ಆಗಲ್ಲ, ಜೋರಾಗಿ ಮಾತಾಡಿದ್ರೆ ಅವ್ನಿಗೆ ಇಷ್ಟ ಆಗಲ್ಲ. ನಾನು ಏನು ರೇಗ್ತೀಯ, ರೇಗ್ಬೇಡ ನೀನು ಅಂತ. ಏನಾಯ್ತು ಮಗನ? ಇವನಿಗೆ ಆಚೆ ಬೇಡ ಬೇಡ ಅಂತ, ಆಚೆ ಹೋಗೋದು ಬೇಡ ಅಂತ ತಾನೇ ಹೇಳಿದ್ದು. ಸಾಕೋದು. ಸರಿ, ನಾನು ಹೈ ವಾಯ್ಸಲ್ಲಿ ಮಾತಾಡಬಾರ್ದಾ, ಬೇಸ್ ವಾಯ್ಸಲ್ಲಿ ಮಾತಾಡಬಾರ್ದಾ ನಾನು? ಮೌಲಿಂಗ್ ಬೇಯಕ್ಕೆ ಹೋಯ್ತಾ? ಪಾಪ ಬೇಡ, ಇಲ್ಲಿ ಬಂದು ಕೂತ್ಕೋ. ಡೋಂಟ್ ರಿಯಾಕ್ಟ್. ಅಷ್ಟು. ಪಾಪ. ದಿಸ್ ಈಸ್ ಕಾಲ್ಡ್ ಫಾಫೋ ಪೇರೆಂಟಿಂಗ್. ಲೈವಲ್ಲಿ ನೋಡಿದ್ದೀರಾ? ಅಮ್ಮ ಬೈತಮ್ಮ ನಿನಗೆ? ಪರವಾಗಿಲ್ಲ, ನೀನೇನೋ ಮಾಡಿರ್ತೀಯ ಬಿಡು, ಅದಕ್ಕೆ ಸುಮ್ಮನೆ ಬೈಯಲ್ಲ ಅಮ್ಮ ನಿನಗೆ. ನೀನೇನೋ ಮಾಡಿರ್ತೀಯ ಅದಕ್ಕೆ ಕಣೋ. ಹೋಗ ಅಮ್ಮನ ಹತ್ರನೇ ಸಾರಿ ಕೇಳ್ಬೇಕು, ನನ್ನ ಹತ್ರ ಬಂದು ಕೇಳಂಗಿಲ್ಲ. ಅದೊಂಥರ ಅವ್ನಿಗೆ ಅಚ್ಚುಕಟ್ಟು, ಒಂಥರ ರಾಜ ಮರ್ಯಾದೆ ಥರ ಮೇಲ್ಗಡೆ ಕೂತ್ಕೊಂಡ್ರೆ. ಎಷ್ಟು ಒಳ್ಳೆ ಮಗು ಇದು. ಕುತ್ಕೋ, ಕೆಳಗಡೆ ಕುತ್ಕೋ, ಪಾಪ ಕೊಡ್ತೀನಿ. ಡೋರ್ದು ನಾನು ಸುಮಾರು ಸತಿ ಟ್ಯಾಗ್ ಮಾಡಿದ್ದೀನಿ, ಬ್ಯಾರಿಕೇಡ್ದು. ಮತ್ತೆ ಇದರಲ್ಲಿ ಟ್ಯಾಗ್ ಮಾಡಿರ್ತೀನಿ ಆ ಲಿಂಕ್, ಕಿಡ್ಸ್ ಸೇಫ್ಟಿದು ಬ್ಯಾರಿಕೇಡ್ ಲಿಂಕ್ದು ಮತ್ತೆ ಮಾಡಿರ್ತೀನಿ. ಇಲ್ಲಿ ಇಲ್ಲಿ ನೋಡ್ತಿದ್ದೀರಲ್ಲ, ಮಾಡಿರ್ತೀನಿ. ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ನಾ ವೇರ್ ಆರ್ ಯು? ಗುಡ್ ಬಾಯ್. ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ನಾನು. ಪ್ಲೀಸ್ ಪಾಪ ಪ್ಲೀಸ್. ಅಯ್ಯೋ ಅಯ್ಯೋ, ಬಾನ ಹೋಗೋಣ ವಾಕಿಂಗ್ಗೆ. ನಿಮ್ಮಮ್ಮ ಓವರಾಗಿ ಆಡ್ತಾಯಿಲ್ಲ, ಬರ ಚಪ್ಪಲಿಯಲ್ಲಿ ನೋಡು. ಅಷ್ಟಕ್ಕೆ ಅವನು ಓವರ್ ಆಕ್ಟಿಂಗ್ ಆಡ್ತಾವ್ ನೋಡಿ. ಏಕೆ ನೋಡಿ ಅಲ್ಲಿ ಟಾಟಾ ಹೋಗೋದಂತೆ ಬೇಡ ಮಾಮ. ಕ್ರಿಸಿಯಾನೋ, ಕಮನ್ ಕ್ಯಾಚ್ ಲೆದರ್ ಬಾಲು. ಯೇ ಏರಿಯಾ ಬಾಯ್ಸ್ ಜೊತೆ ನಾವು ಕ್ರಿಕೆಟ್ ಆಡ್ತಾ ಇದ್ದಾನೆ. ಕ್ರಿಕೆಟ್
ಓಪನ್ ಎಲ್ಲ ಮಾಡ್ತಾನೆ. ನೋಡಿ ನೋಡಿ ಕೆಳಗಡೆ ಲಾಕ್ ಮಾಡಿದ್ದೀನಿ ನಾನು. ಯಪ್ಪ, ಯಾವಾಗಿಂದ ಕಲ್ತೇವಲ್ಲ ಇನ್ನು. ಏನು ನಗಾಡ್ತಿದ್ಯಾ? ಬಾತು ತಂಗಿ ಪಾಪ ಮಲ್ಕೊಂಡವಳೆ. ನಾವು ಹಿಂಗೆ ಕುತ್ಕೊಂಬಾರ್ದು. ನಂಗೆ ಚಿಕ್ಕ ವಯಸ್ಸು, ನನ್ನ ಚಿಕ್ಕ ವಯಸ್ಸು ನೆನಪಾಗುತ್ತೆ ಕಣವ ನನಗೆ. ಓಕೆ ಬಾಯ್. ಏ ಇವತ್ತಿನ ರಾತ್ರಿ ಊಟದಂತ ಹಿಂಗೆ ಫುಲ್ ಎಲ್ಲ ವೆಜ್ಜಿಗಳನ್ನ ಪ್ರೊವೈಡ್ ಮಾಡಿರೋದು ನನ್ನ ಮೌಲ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಮೌಲ್ಯಶ್ರೀ. ಆ್ಯಂಡ್ ಇವನು ಕೈ ಬಿಡ್ತಾ ಇಲ್ಲ. ಹಬ್ಬಾ ದೇವ್ರೆ, ಸೊ ಟಯರ್ಡ್ ಡೇ ಆ್ಯಕ್ಚುಲಿ ಇವತ್ತು. ಏನೇನೋ ಮಧ್ಯೆ, ಯಾಕಂದರೆ ಏನಕ್ಕಂದರೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಎಂತ ರೋಲರ್ ಕೋಸ್ಟರ್. ಈಗ ಊಟ ಎಲ್ಲ ಆದಮೇಲೆ ಮಲ್ಕೊಳ್ಳೋ ಟೈಮಲ್ಲಿ ಇನ್ನ ಮೇಲೆ ಒಂದು ಮಿಕ್ಸರ್ ಈಗ ಕಾಣಿಸ್ತಿದೆ. ಯಾಕೆ ನನ್ನ ಫೇಸ್ ಕಾಣಿಸ್ತಾ ಇಲ್ವಾ? ಫುಲ್ ಇದನ್ನು ಮಾಡಿದ್ರೆ ಓಕೆ, ಇದೇ ಸಾಕ್ಬಿಡು. ಈಗ ಕಾಣಿಸ್ತಾ ಇದೆಯಾ? ಯಾ, ನನ್ನ ಹೆಂಡತಿ ನನಗೆ ಎಲೆ ಅಡಿಕೆ ಹಾಕ್ಬಿಡ್ತಾರೆ ಮದುವೆ ಆದಾಗ. ಅದರಲ್ಲಿ ಜಾಯ್ಕಾಯಿ ಐತಿ. ನಾನು ಜಾಕಾಯಿ ತಿನ್ಸ್ತೀನಿ ಬನ್ರಿ. ನಾಚಿಕೆ ಒಂದೆಲೆ ತಿನ್ಬಾರ್ದು, ಎರಡೆಲೆ ಕೊಡು. ಒಂದೇ ಕೊಟ್ಟಿದ್ದೀನಿ. ನಂಗೇನು ಗೊತ್ತು? ಇನ್ನೊಂದೆಲೆ ಹಾಕು, ಮತ್ತೆ ಇನ್ನೊಂದು ಸಲ ಇನ್ನೊಂದು ಮಡಚಿಕೊಡು. ಒಂದೇ ಸತಿ ಮಡಚಿಕೊಡೋದಲ್ಲ, ಗಂಡ ಹೆಂಡತಿ. ಬಾಬಾ ಅಷ್ಟೊಂದು ಸುಣ್ಣ ಹಾಕ್ಬಿಡ ಪಾಪ. ಈ ಎಲ್ಲ ಮಡ್ಸ್ಬಿಟ್ಟು ಕೊಡವ ಸಾಕು. ಅಷ್ಟೇ. ಮಡ್ಸ್ಬಿಟ್ಟು ಸುಮ್ಮನೆ ಕೊಡು. ಅದು ಹಾಕಲ್ದೇ ಇದ್ರು ನಡೀತದಲ್ವಾ? ಸುಣ್ಣ ಅಂಶ ಬೆಳೆದ ಕಡೆ ನಾನೊಂದೊಳ್ಳೆ ಪಾನ್ ಅಂಗಡಿ ಇಡ್ಬೋದು. ಯಾವನ ನಿಂಗೆ ಇನ್ನೊಂದ್ಸರಿ ಮಾಡು. ಮಗ ಕಕ್ಕ ಮಾಡಿದೀನಿ ಅಂತ ಹೇಳಕ್ ಕಲ್ತವನ್ ಪಾಪ. ಅವನೇ ಹೇಳಿದ್ ಪಾಪ, ಬಾ ಮಾಡಿದೀನಿ ಅಂತ. ಹ್ಞೂ ಮಗನೇ ಅಂತವನೆ ಪಾಪ. ಥ್ಯಾಂಕ್ ಯು ಅಣ್ಣ, ಇವ್ರ ಲೆಜೆಂಡ್ರಿ ಕಲ್ತ್ಬಿಟ್ಟ. ಥ್ಯಾಂಕ್ ಯು. ಇಲ್ಲಿ ಮಾಡು ಮಗನೇ, ವ್ಯಾನು ವ್ಯಾನ್ ಮಾಡು. ಅಂತೆ ವ್ಯಾವ್ ಅಂತ ನನ್ನ ಮಗ ವ್ಯಾವ್ ಅಂದ್ಬಿಟ್ಟ. ಹಾಂ, ವ್ಯಾ ಮಾಡಿದೀನಿ ಅಂತ ಹೇಳ್ಬಿಟ್ಟ ಬಾಯ್ ಬಿಟ್ಟು. ಯಪ್ಪ ಸೂಪರ್.